ಕರ್ನಾಟಕದ ಹೃದಯ ಭಾಗದಲ್ಲಿರುವ ಮಾಚನೂರು ಎಂಬ ಒಂದು ಸುಂದರ ಗ್ರಾಮ. ಹಸಿರು ಹೊಲಗಳು, ಬಾವಿಗಳು, ಗೋಪುರ ಹೊತ್ತ ದೇವಸ್ಥಾನಗಳು, ಹಳೆಯ ಶಾಲೆಯ ಕಟ್ಟಡ ಇವೆಲ್ಲ ಸೇರಿ ಆ ಊರಿನ ಸೊಬಗನ್ನು ಹೆಚ್ಚಿಸುತ್ತಿದ್ದವು. ಗ್ರಾಮದಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಕೃಷಿ, ವ್ಯಾಪಾರ, ಸಣ್ಣ ಉದ್ಯೋಗಗಳಿಂದ ಸಾಗಿಸುತ್ತಿದ್ದರು. ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದು ದೊಡ್ಡ ಪ್ರಶ್ನೆ ಸದಾ ಮೂಡುತ್ತಿತ್ತು. ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಹೇಗೆ ನ್ಯಾಯಯುತವಾಗಿ ನಡೆಸಬೇಕು? ಯಾವ ರೀತಿಯ ಜನರನ್ನು ಗೆಲ್ಲಿಸಬೇಕು? ಮತ್ತು ಗೆದ್ದವರು ಯಾವ ರೀತಿ ತಮ್ಮ ಅಧಿಕಾರವನ್ನು ಉತ್ತಮವಾಗಿ ನಡೆಸಬೇಕು? ಚುನಾವಣೆಯ ತಯಾರಿ. ಮಾಚನೂರಿನಲ್ಲಿ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆಯೇ ಊರಿನ ಹಿರಿಯರು, ಶಿಕ್ಷಕರು, ಮಹಿಳೆಯರು ಮತ್ತು ಯುವಕರು ಸೇರಿ ಒಂದು ಸಭೆ ಕರೆದರು. ಗ್ರಾಮ ದೇವತೆ ದ್ಯಾವಮ್ಮ ದೇವಾಲಯದ ಆವರಣದಲ್ಲಿ ಆ ಸಭೆ ನಡೆಯಿತು. ಬಳ್ಳಿಯ ಗಾಳಿ ಬೀಸುತ್ತಿದ್ದಾಗ ಹಿರಿಯ ಗೌಡಪ್ಪನವರು ಎಲ್ಲರ ಮುಂದೆ ನಿಂತು ಹೇಳಿದರು, ಊರೇ, ಈ ಬಾರಿಯ ಚುನಾವಣೆ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುವಂಥದ್ದು. ಚುನಾವಣೆಯನ್ನು ಕ್ರಮಬದ್ಧವಾಗಿ ನಡೆಸಿದರೆ ಮಾತ್ರ ನಾವೆಲ್ಲರೂ ಸುಖವಾಗಿರಬಹುದು. ಅದಕ್ಕಾಗಿ ನಾವು ನಿಯಮ ಕಟ್ಟಿ ಹಾಕೋಣ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಸಭೆಯಲ್ಲಿ ನಿಗದಿಪಡಿಸಲಾಯಿತು. ಒಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ. ಯಾರೇ ಸ್ಪರ್ಧಿಸಬೇಕೆಂದರೂ ತಮ್ಮ ಅರ್ಜಿ ಗ್ರಾಮ ಕಚೇರಿಯಲ್ಲಿ ಪಾರದರ್ಶಕವಾಗಿ ಸಲ್ಲಿಸಬೇಕು. 2 ಜನರ ಮುಂದೆ ಚರ್ಚೆ. ಪ್ರತಿಯೊಬ್ಬ ಅಭ್ಯರ್ಥಿಯೂ ತಮ್ಮ ಯೋಜನೆಗಳನ್ನು ಹಳ್ಳಿಯವರ ಮುಂದೆ ಬಂದು ಹೇಳಬೇಕು. 3 ಲಂಚವಿಲ್ಲದ ಚುನಾವಣೆ. ಹಣ, ಮದ್ಯ, ಉಡುಗೊರೆ ಕೊಡುವ ಮೂಲಕ ಮತ ಕೇಳುವುದು ನಿಷೇಧ. 4 ಸ್ವತಂತ್ರ ವೀಕ್ಷಕರು. ಊರಿನ ಹಿರಿಯರು ಮತ್ತು ಶಾಲಾ ಗುರುಗಳು ಚುನಾವಣೆಯ ನ್ಯಾಯತೆಯನ್ನು ನೋಡಿಕೊಳ್ಳಬೇಕು. ಮತದಾರರ ಜವಾಬ್ದಾರಿ. ಸಭೆಯಲ್ಲಿದ್ದ ಅಕ್ಕಮಹಾದೇವಿ ಅಮ್ಮಂದಿರು ಹೇಳಿದರು, ಮಕ್ಕಳೇ, ನಮ್ಮ ಮತವೇ ನಮ್ಮ ಶಕ್ತಿ. ನಾವು ಯಾರಿಗೆ ಮತ ಕೊಡಬೇಕು ಅನ್ನೋದು ಯೋಚನೆ ಮಾಡಿ ತೀರ್ಮಾನಿಸೋಣ. ಬಟ್ಟೆ, ಮದ್ಯ, ಹಣ ಕೊಡೋವನಿಗೆ ಅಲ್ಲ, ಕೆಲಸ ಮಾಡೋವನಿಗೆ ಮತ ಕೊಡಬೇಕು. ಹಿರಿಯ ಶಿಕ್ಷಕ ರಾಮಚಂದ್ರರಾವ್ ಕೂಡ ತಮ್ಮ ಮಾತು ಸೇರಿಸಿದರು. ಅಧಿಕಾರಿಗಳಿಗೆ ಶಿಕ್ಷಣದ ಮಹತ್ವ ಗೊತ್ತಿರಬೇಕು. ಊರಿನ ಯುವಕರಿಗೆ ಉದ್ಯೋಗ ಸಿಗೋ ದಾರಿ ತೋರಿಸಬೇಕು. ಪರಿಸರ ಕಾಪಾಡೋ ಮನಸ್ಸು ಇರಬೇಕು. ನಾವು ಮತ ಹಾಕುವ ಮುನ್ನ ಆ ಅಭ್ಯರ್ಥಿಯ ನೈತಿಕತೆ, ಕೆಲಸದ ಅನುಭವ ಮತ್ತು ಜನಸೇವೆಯ ಇಚ್ಛೆಯನ್ನು ನೋಡಬೇಕು. ಮಾಚನೂರಿನ ಯುವಕರು ಈ ಮಾತುಗಳನ್ನು ಹೃದಯಕ್ಕೆ ಹಚ್ಚಿಕೊಂಡರು. ಅಭ್ಯರ್ಥಿಗಳ ಪರಿಚಯ. ಆ ವರ್ಷ ಮಾಚನೂರಿನಲ್ಲಿ 3 ಪ್ರಮುಖ ಅಭ್ಯರ್ಥಿಗಳು ನಿಂತರು. 1 ಶಿವರಾಜಪ್ಪ, ಹಳೆಯ ರಾಜಕೀಯ ಕುಟುಂಬದಿಂದ ಬಂದವರು, ಹಣವಂತರು, ಆದರೆ ಊರಿಗಾಗಿ ಅಷ್ಟಾಗಿ ಕೆಲಸ ಮಾಡಿದ ದಾಖಲೆ ಇರಲಿಲ್ಲ. 2 ಲಕ್ಷ್ಮೀಮಾವ, ಸ್ವಸಹಾಯ ಸಂಘದ ನಾಯಕಿ, ಗ್ರಾಮದಲ್ಲಿನ ಮಹಿಳೆಯರ ಬದುಕು ಸುಧಾರಿಸಲು ಹಲವು ವರ್ಷಗಳಿಂದ ಶ್ರಮಿಸುತ್ತಿದ್ದಳು. 3 ಮಂಜುನಾಥ, ಯುವ ಇಂಜಿನಿಯರ್, ನಗರದಲ್ಲಿ ಕೆಲಸ ಬಿಟ್ಟು ಊರಿಗೆ ಬಂದು ಅಭಿವೃದ್ಧಿಗೆ ಬದ್ಧನಾಗಿ ಸ್ಪರ್ಧಿಸಿದ್ದ. ಗ್ರಾಮಸ್ಥರು ಇವರಿಗೆ ಪ್ರಶ್ನೆಗಳನ್ನು ಹಾಕಿ ಉತ್ತರ ಕೇಳಿದರು. ನೀರು ಸಮಸ್ಯೆ ಹೇಗೆ ಬಗೆಹರಿಸುವಿರಿ? ಶಾಲೆಯ ಕಟ್ಟಡ ಹೇಗೆ ಸುಧಾರಿಸುವಿರಿ? ಮಹಿಳೆಯರ ಸ್ವಸಹಾಯ ಸಂಘಕ್ಕೆ ಬೆಂಬಲ ಕೊಡುತ್ತೀರಾ ಎಂಬುದಾಗಿ ಚರ್ಚೆ ಬಿರುಸುಗೊಂಡಿತು. ಮತದಾನದ ದಿನ. ಮಾಚನೂರಿನ ಶಾಲೆಯ ಆವರಣವೇ ಮತಗಟ್ಟೆಯಾಯಿತು. ಬೆಳಗಿನ ಸೂರ್ಯೋದಯದ ಸಮಯದಿಂದಲೇ ಜನರು ಸಾಲಿನಲ್ಲಿ ನಿಂತರು. ಬಿಳಿ ಬಟ್ಟೆ ಧರಿಸಿದ ಹಿರಿಯರು, ಬಣ್ಣ ಬಣ್ಣದ ಸೀರೆ ತೊಟ್ಟ ಮಹಿಳೆಯರು, ಉತ್ಸಾಹಭರಿತ ಯುವಕರು, ಎಲ್ಲರೂ ಉತ್ಸಾಹದಿಂದ ತಮ್ಮ ಮತ ಹಾಕಲು ಬಂದರು. ಮತದಾರರ ಮನಸ್ಸಿನಲ್ಲಿ ಒಂದೇ ಚಿಂತನೆ, ಯಾರು ನಮ್ಮ ಊರಿಗೆ ನ್ಯಾಯ ತರುತ್ತಾರೋ ಅವರಿಗೆ ಮತ ಕೊಡಬೇಕು. ಫಲಿತಾಂಶ. 3 ದಿನಗಳ ಬಳಿಕ ಫಲಿತಾಂಶ ಪ್ರಕಟವಾಯಿತು. ಲಕ್ಷ್ಮೀಮಾವ ದೊಡ್ಡ ಬಹುಮತದಿಂದ ಗೆದ್ದಳು. ಜನರು ಹರ್ಷದಿಂದ ಕೂಗಿ ಚಪ್ಪಾಳೆ ತಟ್ಟಿದರು. ಮಂಜುನಾಥ ಕೂಡ ಸೋತರೂ ಲಕ್ಷ್ಮೀಮಾವನಿಗೆ ಅಭಿನಂದನೆ ಸಲ್ಲಿಸಿ, ನಾನು ಊರಿಗಾಗಿ ನಿಮಗೆ ಜೊತೆಯಾಗುತ್ತೇನೆ ಎಂದು ಹೇಳಿದರು. ಇದು ಜನಸಾಮಾನ್ಯರಲ್ಲಿ ಒಗ್ಗಟ್ಟನ್ನು ತಂದಿತು. ಅಧಿಕಾರದ ನಿರ್ವಹಣೆ. ಲಕ್ಷ್ಮೀಮಾವ ಅಧಿಕಾರಕ್ಕೆ ಬಂದ ಮೇಲೆ ಮೊದಲೇ ಗ್ರಾಮ ಸಭೆ ಕರೆದಳು. ಜನರ ಮುಂದೆ ನಿಂತು ಹೇಳಿದಳು, ನಾನು ಗೆದ್ದದ್ದು ನನ್ನ ಶ್ರಮದಿಂದ ಅಲ್ಲ, ನಿಮ್ಮ ನಂಬಿಕೆಯಿಂದ. ಈ ನಂಬಿಕೆಯನ್ನು ನಾನು ಕೈಬಿಡುವುದಿಲ್ಲ. ಪ್ರತಿ ತಿಂಗಳು ಗ್ರಾಮ ಸಭೆ ನಡೆಸಿ ನಿಮ್ಮ ಮಾತು ಕೇಳುತ್ತೇನೆ. ನಮ್ಮ ಗ್ರಾಮದಲ್ಲಿ ನೀರು, ವಿದ್ಯುತ್, ಶಿಕ್ಷಣ, ಆರೋಗ್ಯ ಈ 4 ಮೊದಲ ಆದ್ಯತೆಯಾಗಿ ನೋಡಿಕೊಳ್ಳುತ್ತೇನೆ. ಅವಳು ಕ್ರಮಬದ್ಧವಾಗಿ ಯೋಜನೆ ರೂಪಿಸಿದಳು. ನೀರು ಯೋಜನೆ. ಬಾವಿ ಮತ್ತು ಸರೋವರಗಳನ್ನು ಸ್ವಚ್ಛಗೊಳಿಸಿ ಮಳೆ ನೀರು ಸಂಗ್ರಹಣಾ ಯೋಜನೆ ಆರಂಭಿಸಿದಳು. ಶಿಕ್ಷಣ. ಶಾಲೆಯಲ್ಲಿ ಹೊಸ ಮೇಜು ಕುರ್ಚಿ, ಪುಸ್ತಕಗಳ ವ್ಯವಸ್ಥೆ ಮಾಡಿಸಿದಳು. ಮಹಿಳಾ ಸಬಲೀಕರಣ. ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಒದಗಿಸಿ ಹಸ್ತಕಲಾ ವಸ್ತುಗಳ ಮಾರುಕಟ್ಟೆ ಒದಗಿಸಿದಳು.
ಯುವಕರಿಗೆ ಉದ್ಯೋಗ. ಹಳ್ಳಿಯಲ್ಲಿ ಹಾಲು ಉತ್ಪಾದನಾ ಘಟಕ ಮತ್ತು ಸಣ್ಣ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಿದಳು. ಜನರ ಸಂತೋಷ. 3 ವರ್ಷಗಳಲ್ಲೇ ಮಾಚನೂರಿನ ಮುಖ ಬದಲಾಯಿತು. ಜನರು ನೀರಿಗಾಗಿ ದೂರ ಹೋಗಬೇಕಾಗಿರಲಿಲ್ಲ. ಶಾಲೆಯ ಮಕ್ಕಳು ಹರ್ಷದಿಂದ ಓದಲು ಆರಂಭಿಸಿದರು. ಮಹಿಳೆಯರು ಸ್ವಾವಲಂಬಿಗಳಾದರು. ಯುವಕರು ಊರೇ ಬಿಟ್ಟು ನಗರಕ್ಕೆ ಹೋಗಬೇಕಾಗಿರಲಿಲ್ಲ. ಹಿರಿಯ ಗೌಡಪ್ಪನವರು ಸಂತೋಷದಿಂದ ಹೇಳಿದರು, ನಾವು ಸರಿಯಾದ ಜನರನ್ನು ಆರಿಸಿದ್ದೇವೆ. ಚುನಾವಣೆ ಕ್ರಮಬದ್ಧವಾಗಿ ನಡೆಸಿದ್ರೆ, ಮತದಾರರು ಜಾಣ್ಮೆಯಿಂದ ಆಯ್ಕೆ ಮಾಡಿದ್ರೆ, ಅಧಿಕಾರಿಗಳು ಹೊಣೆಗಾರಿಕೆಯಿಂದ ಕೆಲಸ ಮಾಡಿದ್ರೆ ಗ್ರಾಮ ಸ್ವರ್ಗವಾಗುತ್ತೆ ಎಂಬುದಕ್ಕೆ ಮಾಚನೂರು ಸಾಕ್ಷಿ. ಈ ಕಥೆ ನಮ್ಗೆ ಹೇಳುವುದು, ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಬೇಕು. ಮತದಾರರು ಯೋಚಿಸಿ, ನೈತಿಕತೆ ಮತ್ತು ಸೇವಾ ಮನಸ್ಸುಳ್ಳವರನ್ನು ಆಯ್ಕೆ ಮಾಡಬೇಕು. ಗೆದ್ದ ಅಧಿಕಾರಿಗಳು ಜನರ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ಮಾಚನೂರಿನ ಕತೆ ನಮ್ಮೆಲ್ಲರಿಗೂ ಮಾದರಿ. ಈ ಉತ್ತಮವಾದ ಸಂದೇಶವನ್ನು ರಚಿಸಿ ಚಿತ್ರೀಕರಿಸಿದವರು ಚಂದು ಮಾಚನೂರು. ಈ ವಿಡಿಯೋ ನೋಡುತ್ತಿರುವ ನೀವೆಲ್ಲರೂ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಂದು ಅವರಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.